ನಮ್ಮ ಬಳ್ಳಾರಿಯ ಹುಲಿ ಅಂತೇಳಿ ಹೆಸರಾದಂತ ನಮ್ಮ ಸಹೋದರ ಶ್ರೀರಾಮುಲವರೇ, ಇಡೀ ಬಳ್ಳಾರಿ ಇವತ್ತು ನಾನೇನನ್ನ ಸಹನೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳಿದೀಯ. ಭರತ್ ರೆಡ್ಡಿ, ನಿನಗಿನ್ನ ವಯಸ್ಸು ಬಹಳ ಚಿಕ್ಕದು. ನಿನಗೆ ಆ ಮೈಂಡ್ ಅಲ್ಲಿ ಕ್ರಿಮಿನಲ್ ಬುದ್ಧಿ ಇದೆ. ಆ ಕ್ರಿಮಿನಲ್ ಬುದ್ಧಿ ತೆಗೆದು ಹಾಕಬೇಕು. ನೀನ್ ಶಾಸಕನಾದ್ರೆ ಸೇವಕನಾಗಿ ಕೆಲಸ ಮಾಡಬೇಕಾಗ್ಲಿ, ಪಾಲಕನಾಗಿ ಕೆಲಸ ಮಾಡಬಾರ್ದು. ನೀನು ಪಾಲಕನಾಗಿ ದರ್ಪ ತೋರಿಸಿದ್ರೆ ಕೇಳೋರು ಯಾರು ಇಲ್ಲ ಇಲ್ಲಿ. ಹಾಗಾಗಿನೇ ಇವತ್ತು ನಾವು ಈ ಪ್ರತಿಭಟನಾ ಸಮಾವೇಶವನ್ನ ಇಟ್ಕೊಂಡಿದ್ದೀವಿ. ನಮ್ಮ ಇಡೀ ಬಳ್ಳಾರಿ ಜನರಿಗೆ ಗೊತ್ತಾಗೋ ತರ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಸಭೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ನಾವು 2001ರಲ್ಲಿ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಮೇಯರ್ ಆಗಿದ್ದೆ. ಲಾಸ್ಟ್ ಚೇರ್ಮನ್, ಫಸ್ಟ್ ಮೇಯರ್ ನಾನೇ ಸಿಟಿಗೆ ಆಗಿದ್ದೆ. 2008ರಲ್ಲಿ MLA ಆಗಿದ್ದೆ, KMF ಚೇರ್ಮನ್ ಆಗಿದ್ದೆ. 2018ರಲ್ಲಿ ಮತ್ತೆ MLA ಆಗಿದ್ದೆ. ನಾನು ಯಾವತ್ತೂ ಒಬ್ಬರ ಮನೆ ಹತ್ರ ಹೋಗಿ ನಾನು ಏನು ಬೇರೆ ಭಾಷೆ ಯೂಸ್ ಮಾಡಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೆ ಸೇವೆ ಮಾಡಬೇಕು ಅಂತೇಳಿ ಇವತ್ತು ನಾವು ಕೆಲಸ ಮಾಡಿದ್ದೀವಿ. ನಿನ್ನ ಎಲ್ಲಾ ಹೆಸರುಗಳು ಹೇಳ್ತಾ ಇದ್ದಾರೆ. ಬ್ಯಾನರ್ MLA ಅಂತ ಹೇಳ್ತಾರೆ, ಬಸವಾಸುರ MLA ಅಂತ ಹೇಳ್ತಾರೆ, ಗುಂಡಾ MLA ಅಂತಾರೆ, ಗಾಂಜಾ MLA ಅಂತಾರೆ, ಏನೇನೋ ಕರೀತಾರೆ. ಇವೆಲ್ಲ ಕರ್ಸ್ಕೋಬೇಕಾ ನೀನು? ಹಾಗಾಗಿ ಪ್ರತಿಯೊಬ್ಬರು ಕೂಡ ತಾವೇನು ಇವತ್ತು ಇಲ್ಲಿ ಬಂದಿದ್ದೀರೋ ನಿಮಗೆಲ್ಲ ಮನಸ್ಸಿನಲ್ಲಿ ನೋವಿದೆ, ನಾವು ಎಂಥ MLAನ ಆಯ್ಕೆ ಮಾಡಿದ್ದೀವಿ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ದಯವಿಟ್ಟು ಈ ಕಾಂಗ್ರೆಸ್ ಅನ್ನ ಕಿತ್ತು ಒಗೆದು ಮುಂದೆ ಬಿಜೆಪಿ ಜೆಂಡಾ ಹಾರಿಸಬೇಕು. ಮತ್ತೆ 2008ರಲ್ಲಿ ನನ್ನ ಸಹೋದರರಿಬ್ಬರು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಇದ್ದಾಗ ಆಗಿದ್ದಂತ ಅಭಿವೃದ್ಧಿ ಈ ಶೆಡ್ಡು ನನ್ನ ಪೀರಿಯಡ್ ಅಲ್ಲೇ ಆಯ್ತು, ಪಕ್ಕದಲ್ಲಿ ಶೆಡ್ಡು ನನ್ನ ಪೀರಿಯಡ್ ಅಲ್ಲೇ ಆಯ್ತು. APMC ಅಭಿವೃದ್ಧಿ ಕೂಡ ಬಹಳಷ್ಟು ಅಮೌಂಟ್ ತಂದಿದ್ದೀವಿ. ಬೊಮ್ಮಾಯಿನ ಕೂಡ ಬಹಳಷ್ಟು ಅಮೌಂಟ್ ತಂದಾರೆ. ಗೋವಿಂದ ಕಾರಜೋಳ ಸಾರು PWD ಮಿನಿಸ್ಟರ್ ಇದ್ದಾಗ ಬೇಕಾದಷ್ಟು ಫಂಡ್ ನಮ್ಮ ಬಳ್ಳಾರಿ ಕೊಟ್ಟಿದ್ದಾರೆ. ಯಾರು ಫಂಡ್ ಕೇಳಿದ್ರೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ತಂದಿದ್ದಂತ ಫಂಡ್ ಇವತ್ತು ನೀನು ಪೂಜೆಗಳು ಮಾಡಿ ಅಭಿವೃದ್ಧಿ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯ. ರಾಯಲ್ ಸರ್ಕಲ್ ಇನ್ನ ಓಪನ್ ಮಾಡ್ಲಿಕ್ಕೆ ಕೂಡ ನಿನ್ನ ಕತೆ ಆಗ್ತಾ ಇಲ್ಲ. ಹಾಗಾಗಿ ವಾಲ್ಮೀಕಿ ಸರ್ಕಲ್ನ ನಾಮಕರಣ ಮಾಡಿಸಿದ್ದು ಶ್ರೀರಾಮುಲು, ವಾಲ್ಮೀಕಿ ಸ್ಟ್ಯಾಚ್ಯೂನ ಕುಂದಿರಿಸಿದ್ದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು, ವಾಲ್ಮೀಕಿ ಭವನ್ 12-13 ಕೋಟಿ ಖರ್ಚು ಮಾಡಿ ನಾವು ಕಟ್ಟಿಸಿದ್ದು. ಇವೆಲ್ಲ ನಮಗೆ ವಾಲ್ಮೀಕಿ ಅವರಿಗೆ ದ್ವೇಷ ಇಡಬೇಕು ಅಂತೇಳಿ ನೋಡ್ತಾ ಇದೆಯಾ? ಅದು ನಿನ್ನ ಆತ ಸಾಗಲ್ಲ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಈ ಪ್ರತಿಭಟನಾ ಸಮಾರಂಭಕ್ಕೆ ಬಂದಿದ್ದಂತ ಎಲ್ಲ ಅಣ್ಣ ತಮ್ಮಂದಿರು ಯಾರು ಕೂಡ ಎದ್ದೋಗಬಾರದು. ಪ್ರತಿಯೊಬ್ಬರು